ಒಂದು ಕಾಲದಲ್ಲಿ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಎಂಬ ಧೈರ್ಯಶಾಲಿ ರಾಜನು ಆಳುತ್ತಿದ್ದನು. ಒಮ್ಮೆ ಒಬ್ಬ ತಾಂತ್ರಿಕನು ರಾಜನಿಗೆ ಒಂದು ವಿಚಿತ್ರ ಬೇಡಿಕೆ ಇಟ್ಟನು. ಶ್ಮಶಾನದಲ್ಲಿರುವ ಒಂದು ಮರದಲ್ಲಿ ತೂಗಿಕೊಂಡಿರುವ ಬೇತಾಳನನ್ನು ತಂದುಕೊಡಿ. ರಾಜವಿಕ್ರಮನು ಧೈರ್ಯದಿಂದ ಶ್ಮಶಾನಕ್ಕೆ ಹೋದನು. ಮರದಲ್ಲಿ ತೂಗಿಕೊಂಡಿದ್ದ ಬೇತಾಳನನ್ನು ಹಿಡಿದು ಹೆಗಲ ಮೇಲೆ ಹೊತ್ತುಕೊಂಡು ಹೊರಟನು. ಆದರೆ ಬೇತಾಳನು ಒಂದು ಷರತ್ತು ಹಾಕಿದನು. ನಾನು ಕತೆ ಹೇಳುತ್ತೇನೆ. ಅದರ ಕೊನೆಯಲ್ಲಿ ಪ್ರಶ್ನೆ ಕೇಳುತ್ತೇನೆ. ನೀನು ಉತ್ತರಿಸಿದರೆ ನಾನು ಮತ್ತೆ ಮರಕ್ಕೆ ಹೋಗುತ್ತೇನೆ. ಉತ್ತರಿಸದೆ ಮೌನವಾಗಿದ್ದರೆ ನಾನು ನಿನ್ನ ಜೊತೆಗೆ ಬರುತ್ತೇನೆ. ಬೇತಾಳನು ಕತೆ ಹೇಳಲು ಆರಂಭಿಸಿದನು. ಒಂದು ಊರಲ್ಲಿ ಧರ್ಮದಾಸ ಎಂಬ ಬಡ ಬ್ರಾಹ್ಮಣನಿದ್ದನು. ಅವನಿಗೆ ಸುಂದರವಾದ ಮಗಳು ಸುಮತಿ ಇದ್ದಳು. ಒಂದು ದಿನ ರಾಜಕುಮಾರನು ಸುಮತಿಯನ್ನು ನೋಡಿ ಪ್ರೀತಿಸಿದನು. ಆದರೆ ಅದೇ ಸಮಯದಲ್ಲಿ ಒಂದು ವ್ಯಾಪಾರಿಯ ಮಗನು ಅವಳನ್ನು ಪ್ರೀತಿಸುತ್ತಿದ್ದನು. ತಂದೆ ಧರ್ಮದಾಸನು ತನ್ನ ಮಗಳನ್ನು ವ್ಯಾಪಾರಿಯ ಮಗನಿಗೆ ಮದುವೆ ಮಾಡಿಕೊಟ್ಟನು. ಮದುವೆಯಾದ ನಂತರ ಒಂದು ದಿನ ಸುಮತಿ, ಅವಳ ಗಂಡ ಮತ್ತು ರಾಜಕುಮಾರ ಮೂವರೂ ಪ್ರಯಾಣಕ್ಕೆ ಹೊರಟರು. ದಾರಿಯಲ್ಲಿ ದರೋಡೆಕೋರರು ಬಂದು ದಾಳಿ ಮಾಡಿದರು. ಗಂಡನು ಸಾವನ್ನಪ್ಪಿದನು. ರಾಜಕುಮಾರನು ಸುಮತಿಯನ್ನು ರಕ್ಷಿಸಿ ಅವಳನ್ನು ಸುರಕ್ಷಿತವಾಗಿ ಊರಿಗೆ ತಲುಪಿಸಿದನು. ಇದನ್ನು ಹೇಳಿದ ಬೇತಾಳನು ಪ್ರಶ್ನೆ ಕೇಳಿದನು. ಈಗ ಸುಮತಿಯ ಮೇಲೆ ಹಕ್ಕು ಯಾರಿಗೆ? ರಾಜಕುಮಾರನಿಗೆ ಅಥವಾ ಅವಳ ಮೃತಗಂಡನ ಕುಟುಂಬಕ್ಕೆ? ರಾಜವಿಕ್ರಮನು ಉತ್ತರಿಸಿದನು. ಸುಮತಿ ಮದುವೆಯಾದವಳಾಗಿದ್ದಳು. ಗಂಡ ಸತ್ತರೂ ಅವಳು ಅವನ ಪತ್ನಿಯೇ. ರಾಜಕುಮಾರನು ಅವಳನ್ನು ರಕ್ಷಿಸಿದನು ಅಷ್ಟೇ ಹೊರತು ಹಕ್ಕು ಹೊಂದುವುದಿಲ್ಲ. ಉತ್ತರ ಕೇಳಿದ ಬೇತಾಳನು ನಕ್ಕು ಹೇಳಿದನು. ನೀನು ಉತ್ತರಿಸಿದೆಯಲ್ಲ ರಾಜ, ಈಗ ನಾನು ಮತ್ತೆ ಮರಕ್ಕೆ ಹೋಗುತ್ತೇನೆ ಎಂದು ಹೇಳಿ ಹಾರಿಹೋದನು. ರಾಜವಿಕ್ರಮನು ಮತ್ತೆ ಬೇತಾಳನನ್ನು ಹಿಡಿಯಲು ಹೊರಟ.